ಬೆಂಗಳೂರು ದಕ್ಷಿಣ ಬೇಗೂರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಬೆಂಗಳೂರು ಜಿಲ್ಲಾ ಸಮಿತಿ ನೂತನ ಶಾಖೆ ಉದ್ಘಾಟನಾ ಸಮಾರಂಭ ಹಾಗೂ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರಾದ ಬಸವರಾಜು ಸಾಸಲುಮರಿರವರು, ಆರ್ಪಿಐಬಿ ರಾಜ್ಯ ಉಪಾಧ್ಯಕ್ಷರಾದ ಬೈಲಹೊನ್ನಯ್ಯರವರು, ದಾಸಂಸ ರಾಜ್ಯ ನಿರ್ದೇಶಕರಾದ ಪರಮೇಶ್ವರ್ ರವರು, ವಕೀಲರಾದ ಶಿವಲಿಂಗ ಪಟೇಲ್ ರವರು, ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಅದಿಲ್ ಪಾಷಾರವರು, ರಾಮನಗರ ಜಿಲ್ಲಾಧ್ಯಕ್ಷರಾದ ಆರ್ ಸುಂದರ್ ರವರು, ಭದ್ರಾಪುರ ಗ್ರಾಮಾಧ್ಯಕ್ಷರಾದ ಜಗನ್ನಾಥರವರು, ಭದ್ರಾಪುರ ಗ್ರಾಮದ ಉಪಾಧ್ಯಕ್ಷರಾದ ಗೋವಿಂದ ರಾಜ್ರವರು, ಕೆಪಿ ಅಗ್ರಹಾರ ಅಧ್ಯಕ್ಷರಾದ ಕುಮಾರ್ ರವರು, ಕೆಪಿ ಅಗ್ರಹಾರ ಖಜಾಂಚಿಗಳಾದ ಸತ್ಯಾರವರು, ರಾಜಾಜಿನಗರ ಅಧ್ಯಕ್ಷರಾದ ಜೀವಾರವರು, ಗಾಂಧಿನಗರ ಅಧ್ಯಕ್ಷರಾದ ಶರವಣರವರು, ಶ್ರೀರಾಂಪುರ ಅಧ್ಯಕ್ಷರಾದ ಭಾಸ್ಕರ್ ಅವರು, ದೊಡ್ಡಬೇಗೂರು ಅಧ್ಯಕ್ಷರಾದ ಸುರೇಶ್ ರವರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಬೆಂಗಳೂರು ದಕ್ಷಿಣ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಸುಂದರೇಶನ್ ರವರು ಉಪಸ್ಥಿತರಿದ್ದರು. ಈ ದಿನ 77ನೇ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ದಿನಾಚರಣೆ ಇದು ದೇಶಾದ್ಯಂತ ನಡೀತದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಈ ಸಂವಿಧಾನ ದಿನಾಚರಣೆಯನ್ನ ತುಂಬಾ ಯಶಸ್ವಿಯಾಗಿ ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸ್ತಾರೆ. ಜೊತೆಗೆ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಈ ನಾಡಿನ ಈ ದೇಶದ ಉನ್ನತಿಯನ್ನ ಒಳಿತನ್ನ ಬಯಸುವಂತಹ ಎಲ್ಲಾ ಸಂಘಟನೆಗಳು, ಸಮಾಜಗಳು ಕೂಡ ಈ ಗಣರಾಜ್ಯೋತ್ಸವನ 77ನೇ ಗಣರಾಜ್ಯೋತ್ಸವನ ಅತ್ಯಂತ ನೀತಿಬದ್ಧವಾಗಿ ಆಚರಿಸ್ತಾರೆ. ಇಲ್ಲಿ ನಮ್ಮ ಸುಂದರರು 10 ಶಾಖೆಗಳನ್ನ ಉದ್ಘಾಟನೆ ಮಾಡೋದ್ರ ಮೂಲಕ, ಹಲವು ಕಡೆ ಬಹಿರಂಗ ಸಭೆಗಳನ್ನ ಮಾಡೋದ್ರ ಮೂಲಕ ಸಂವಿಧಾನ ಜಾಗೃತಿ ಆಂದೋಲನ, ಅಂಬೇಡ್ಕರ್ ಜಯಂತಿ ಮತ್ತೆ ಶಾಖೆ ಉದ್ಘಾಟನೆ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದೆ. ನಿಮ್ಮೆಲ್ಲರಿಗೂ ಕೂಡ ಇಂಥ ಒಂದು ಅತ್ಯಂತ ಯಶಸ್ವಿಯಾದಂತ ಕಾರ್ಯಕ್ರಮವನ್ನ ಮಾಡಿದ್ಕೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಧನ್ಯವಾದಗಳನ್ನ ಹೃದಯಪೂರ್ವಕವಾಗಿ ಆತ್ಮೀಯವಾಗಿ ಅರ್ಪಿಸ್ತಾ ಇದ್ದೀನಿ. ಸಂವಿಧಾನ ಬರೋದಕ್ಕೆ ಮೊದಲು ಈ ದೇಶವನ್ನ 563 ರಾಜರುಗಳು ಈ ಭಾರತದ ಭೂಮಿಯನ್ನು ಹಂಚಿಕೊಂಡು ರಾಜರಾಗಿ ಆಡಳಿತವನ್ನ ಮಾಡ್ತಾ ಇದ್ರು. ಒಬ್ಬೊಬ್ಬ ರಾಜರು ಕೂಡ ಒಂದೊಂದು ದೇಶ ಅಂದ್ಕೊಂಡ್ಬಿಟ್ಟಿದ್ರು. ಅವ್ರವ್ರ ರಾಜರುಗಳನ್ನೇ ಬಡದಾಡ್ತಾ ಇದ್ರು. ಈ ಕಡೆ ಹೈದರಾಬಾದ್ ನಿಜಾಮ್ರು, ಈ ಮೈಸೂರಲ್ಲಿ ರಾಜರ ಆಡಳಿತ ಮನೆತನ, ಹೊಯ್ಸಳರು, ಕದಂಬರು, ರಾಷ್ಟ್ರಕೂಟರು, ಅನೇಕ ಕದಂಬರು, ಪಲ್ಲವರು, ಈ ರೀತಿ 563ಕ್ಕೂ ಹೆಚ್ಚು ರಾಜರು ಈ ದೇಶವನ್ನ ಆಡಳಿತ ಮಾಡ್ತಾ ಇದ್ರು. ಇವ್ರು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಇವರಲ್ಲೇ ಡಿವೈಡ್ ಅಂಡ್ ರೂಲ್ ಮಾಡಿ, ಇವರಲ್ಲೇ ಒಡಕುಂಟು ಮಾಡಿ ಬೇರೆ ದೇಶದ ವಿದೇಶಿಗರು ಬಂದು ಇಲ್ಲಿ ದೇಶವನ್ನ ಆಡಳಿತ ಮಾಡಿದ್ದಾರೆ. ಡಚ್ಚರು, ಊಣರು, ಪೋರ್ಚುಗೀಸರು, ಯುರೋಪಿಯನ್ನರು, ಕೊನೆಗೆ ಬ್ರಿಟಿಷರು 200 ವರ್ಷ ಈ ದೇಶವನ್ನ ಆಳಿ ಈ ದೇಶವನ್ನ ಕೊಳ್ಳೆ ಹೊಡೆದಿದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ವೈಡೂರ್ಯಗಳು, ಐಶ್ವರ್ಯಗಳನ್ನ ಕೊಳ್ಳೆ ಹೊಡೆಯೋದ್ರ ಮೂಲಕ ಬಹಳ ದಾಳಿ ದೌರ್ಜನ್ಯಗಳು ನಡೀತಾ ಇದ್ವು. ಇದನ್ನೆಲ್ಲನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 53 ದೇಶದ ಸಂವಿಧಾನವನ್ನ ಓದಿ ಕರಗತ ಮಾಡಿಕೊಂಡು ಇಲ್ಲಿ ಈ ದೇಶಕ್ಕೆ ಯಾವ ರೀತಿ ಸಂವಿಧಾನವನ್ನು ಕೊಡಬೇಕು, ಸ್ವತಂತ್ರ ಬಂದ ನಂತರ
ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂತಹ ಸಂದರ್ಭ ಈ ದೇಶಕ್ಕೆ ಒದಗುತ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಸಹಸ್ರಾರು ಜಾತಿಗಳಿದೆ, 6,000ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ, 1,00,000ಕ್ಕೂ ಹೆಚ್ಚು ಉಪಜಾತಿಗಳಿದ್ದಾವೆ, 10 ಧರ್ಮಗಳಿದ್ದಾವೆ, ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜ ಇದೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಪಾರ್ಸಿಗಳಿದ್ದಾರೆ, ಬೌದ್ಧರಿದ್ದಾರೆ. ಈ ಎಲ್ಲ ವಿವಿಧ ಧರ್ಮಗಳ ವೈವಿಧ್ಯಮಯ ಧರ್ಮ ಇರತಕ್ಕಂಥ ದೇಶ, 100 ಭಾಷೆಗಳಿರ್ತಕ್ಕಂಥ ದೇಶ ಭಾರತ, ಸಹಸ್ರಾರು ಜಾತಿಗಳು, ವೈವಿಧ್ಯಮಯ ಕಲೆ ಸಂಸ್ಕೃತಿ ಇದ್ದಂತ ದೇಶಕ್ಕೆ ಇವ್ರನ್ನೆಲ್ಲ ಒಟ್ಟಿಗೆ ಒಂದು ಮಕ್ಕಳ ತಾಯಿಯಂತೆ ಒಂದು ಸೂರಿನಡಿ ಒಂದು ಕೊಠಡಿಯ ಒಳಗೆ ಸಹಬಾಳ್ವೆಯಿಂದ ಜೀವನ ಮಾಡೋದಕ್ಕೆ ಎಂತ ಸಂವಿಧಾನವನ್ನ ಕೊಡಬೇಕು ಅಂತ ಬಾಬಾ ಸಾಹೇಬರು 18 ಗಂಟೆಗಳ ಕಾಲ ಓದಿ 53 ದೇಶದ ಸಂವಿಧಾನಗಳನ್ನ ಕರಗತ ಮಾಡ್ಕೊಂಡು ಸಂವಿಧಾನ ಬರೆಯೋದಕ್ಕೆ 20,000 ಫುಟ್ ನೋಟ್ಗಳನ್ನ ಬರೆದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೇಳಿದಂತ ಪ್ರಶ್ನೆಗಳು 3,600 ಪ್ರಶ್ನೆಗಳಿಗೆ 27,000 ಪುಟಗಳಷ್ಟು ಉತ್ತರಗಳನ್ನ ಸಾಕ್ಷಿ ಸಮೇತ ಕೊಟ್ಟು ಉತ್ಕೃಷ್ಟ ಅತ್ಯುತ್ತಮ ಸಂವಿಧಾನವನ್ನ ಈ ದೇಶಕ್ಕೆ ಕೊಡ್ತಾರೆ. ಈ ದೇಶಕ್ಕೆ ರಚನೆ ಮಾಡಿದಂತ ಒಂದು ಉತ್ಕೃಷ್ಟ ಸಂವಿಧಾನ ಏನಿದೆ, ಈ ಸಂವಿಧಾನ ಇಡೀ ಅನೇಕ ದೇಶ ವಿದೇಶಗಳ ಸಂವಿಧಾನ ತಜ್ಞರು ಅತ್ಯುತ್ತಮ ಸಂವಿಧಾನ ಅಂತ ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಇಂಥ ಒಂದು ಸಂವಿಧಾನ ಏನಿದೆ, ಈ ಸಂವಿಧಾನವನ್ನ ಪರಾಮರ್ಶೆ ಮಾಡಬೇಕು, ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಯಾವ ಶಕ್ತಿ ವಿರೋಧ ಮಾಡಿತ್ತೋ ಅದೇ ಶಕ್ತಿಗಳು ಇವತ್ತು ಸಂವಿಧಾನವನ್ನ ದುರ್ಬಲ ಮಾಡ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು, ಇಲ್ಲಿರ್ತಕ್ಕಂಥ ಶೋಷಿತರು, ಶೂದ್ರರು, ರೈತ ವರ್ಗದವರು, ಬಹುಜನರು ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ, ಜಾಗೃತರಾಗಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ, ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಇಲ್ಲಿ ಸಂವಿಧಾನ ತಿಳುವಳಿಕೆಯನ್ನು ಮೂಡಿಸ್ತಾ ಹೋದ್ರೆ ಈ ದೇಶದಲ್ಲಿ ಮತ್ತೆ ವಿದೇಶಗಳ ದಾಳಿ ಆಗ್ತದೆ, ಮತ್ತೆ ಇಲ್ಲಿ ಬಡಿದಾಟ ಆಗ್ತದೆ, ಕಾನೂನು ಸುವ್ಯವಸ್ಥೆ ಆಗ್ತದೆ, ಅಲ್ಪಸಂಖ್ಯಾತರು ಬಡವರು ಜೀವನ ಮಾಡಕ್ ಸಾಧ್ಯ ಆಗಲ್ಲ. ಏನು ಇವತ್ತು ಯುದ್ಧಗಳು ತಪ್ಪಿದೆ, ಭಾರತದ ಮೇಲೆ ದಾಳಿಗಳು ತಪ್ಪಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕರ್ತವ್ಯ ಮತ್ತೆ ಹಕ್ಕುಗಳು ಎಲ್ಲಾನು ಕೂಡ ಸಂವಿಧಾನ ಹೇಳ್ತಾರೆ. ಸಂವಿಧಾನ ಬರೀ ಪರಿಶಿಷ್ಟ ಜಾತಿಯವರಿಗೆ ಬಹುಜನರಿಗೆ ಅದೇ ಅಂದ್ಕೋಬೇಡಿ, ಬರೀ ಮುಸ್ಲಿಮರು ಕ್ರೈಸ್ತರಿಗೆ ಸಂವಿಧಾನ ರಕ್ಷಣೆ ಕೊಟ್ಟದೆ ಅಂದ್ಕೋಬೇಡಿ. ಈ ದೇಶದಲ್ಲಿ ಇರ್ತಕ್ಕಂಥ ಭೂಮಿ, ಆಕಾಶ, ನೆಲ ಎಲ್ಲಾ ಜೀವರಾಶಿಗಳಿಗೂ ಜೀವ ಪರವಾಗಿರ್ತಕ್ಕಂಥದ್ದು ಸಂವಿಧಾನ. ನೆಲ, ಜಲ, ಗಡಿ, ಭಾಷೆ, ವಿಜ್ಞಾನ, ಶಾಸಕಾಂಗ, ಕಾರ್ಯಾಂಗ ಎಲ್ಲಾ ಜನರಿಗೂ ಕೂಡ ರಕ್ಷಣೆಯನ್ನ ಕೊಡುವಂತಹ ಬಾಧ್ಯತೆ ಇರುವಂತದ್ದು ಸಂವಿಧಾನದ ಕರ್ತವ್ಯ. ಸಂವಿಧಾನ ಅತ್ಯಂತ ಶಾಂತಿ ಸೌಹಾರ್ದತೆಯನ್ನ ಹೇಳುವಂತ ಸಂವಿಧಾನವನ್ನ ಬದಲು ಮಾಡಕ್ ಹೋಗ್ತಾ ಇದ್ದಾರೆ ಕೆಲವು ಶಕ್ತಿಗಳು. ಯಾಕೆ ಬದಲು ಮಾಡಕ್ ಹೋಗ್ತಾ ಇದ್ದಾರೆ, ಯಾಕೆ ಅದ್ರ ಚಿಂತಕ್ಕೆ ಹೋಗ್ತಾರೆ, ಯಾಕೆ ದುರ್ಬಲಗೊಳಿಸ್ತಾರೆ, ಯಾಕೆ ದುರ್ಬಲಗೊಳಿಸ್ತಾನೆ ಇದ್ದಾರೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಅದರ ಹಿಂದಿನ ದಿನಗಳಲ್ಲಿ ಸಹಸ್ರಾರು ವರ್ಷಗಳಿಂದ ಮನು ಸಂವಿಧಾನ ಇತ್ತು, ಮನುಸ್ಮೃತಿ ಈ ದೇಶದಲ್ಲಿ ಈ ನೆಲದಲ್ಲಿ ಮನುಸ್ಮೃತಿ ಇತ್ತು. ಮನುಸ್ಮೃತಿ ಸಂವಿಧಾನ ಏನ್ ಹೇಳ್ತದಪ್ಪ ಅಂದ್ರೆ ಲಿಂಗಭೇದ ಅಂದ್ರೆ ಮಹಿಳೆಯರನ್ನ ಗೃಹ ಬಂಧನದಲ್ಲಿ ಇಡಬೇಕು, ಅವ್ರ ಉದ್ಯೋಗಕ್ಕೆ ಹೋಗ್ಬಾರ್ದು,
ಆಮೇಲೆ ಅನೇಕ ಮುಸ್ಲಿಂ ಹೆಣ್ಮಕ್ಳನ್ನ ಬುರ್ಕಾದಲ್ಲಿ ಇರಬೇಕು. ಆಮೇಲೆ ಮಹಿಳೆಯರ ಸ್ತ್ರೀಯರು ಓದಬಾರದು, ಅವರು ಜಾಗೃತರಾಗಬಾರದು ಅಂತ ಮನು ಸಂವಿಧಾನ ಹೇಳುತ್ತದೆ. ಇವತ್ತು ಕೂಡ ಹಿಂದೂ ಧರ್ಮದಲ್ಲಿ ಪೂಜಾರಿ ಆಗಂಗಿಲ್ಲ, ಪುರೋಹಿತ ಆಗಂಗಿಲ್ಲ ಮಹಿಳೆ. ಇದನ್ನೆಲ್ಲರೂ ಕೂಡ ಸಂವಿಧಾನ ಬದ್ಧವಾಗಿ ಬಾಬಾ ಸಾಹೇಬ್ ಲಿಂಗ ಭೇದವನ್ನ ನಿಷೇಧ ಮಾಡ್ತಾರೆ. ಮಹಿಳೆ ಪುರುಷ ಸಮಾನರು ಅಂತ ಸಂವಿಧಾನ ಹೇಳ್ತದೆ. ಮಹಿಳಾ ಸಮಾನತೆಯನ್ನ ಸಂವಿಧಾನ ಹೇಳ್ತದೆ. ಮತ್ತೆ ಜಾತಿ ಭೇದ ಇತ್ತು ದೇಶದಲ್ಲಿ. ಅಸ್ಪೃಶ್ಯಗಳನ್ನ, ಪರಿಶಿಷ್ಟ ಜಾತಿಯ ಅನೇಕ ಸಮುದಾಯಗಳನ್ನ ಊರಿಂದ ಹೊರಗಡೆ ಇಡ್ತಾ ಇದ್ರು. ಮಶಾಣದಲ್ಲೇ ವಾಸ, ಹೆಣದ ಬಟ್ಟೆಗಳನ್ನು ಧರಿಸಬೇಕಾಗಿತ್ತು. ಮತ್ತೆ ಹೆಣದ ಕೂಳು ಮಡಿಕೆಯಲ್ಲಿ ಅನ್ನ ತಿನ್ಬೇಕಾಗಿತ್ತು. ಊರಿಗೆ ಬರಬೇಕಾದ್ರೆ ಅಸ್ಪೃಶ್ಯರು 12 ಗಂಟೆಗೆ ಅವ್ರ ಮೇಲೆ ಬೀಳುವಂತ ಸಂದರ್ಭದಲ್ಲಿ ಊರಿಗೆ ಬರ್ಬೇಕಾಗಿತ್ತು. ಶಬ್ದ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಪರ್ಕೆ ಕಟ್ಕೊಂಡು ಊರಿಗೆ ಬರುವಂತ ಪರಿಸ್ಥಿತಿ ಇತ್ತು. ಯಾರನ್ನು ಮುಟ್ಟಿಸ್ಕೊಳ್ಳಬಾರ್ದಾಗಿತ್ತು. ಈ ಮುಟ್ಟಬಾರದ ಸಮಾಜ, ಅಸ್ಪೃಶ್ಯತ ಸಮಾಜ ಅಂತ ಅನ್ಟಚಬಲಿಟಿ ಇತ್ತು. ಅದನ್ನ ಸಂವಿಧಾನದ ಕಾಲಂ 17 ನಿಷೇಧ ಮಾಡಿದೆ ಸಂವಿಧಾನ. ಬಾಲ ಕಾರ್ಮಿಕ ಪದ್ಧತಿ ಇತ್ತು, ಜೀತ ಪದ್ಧತಿ, ವರದಕ್ಷಿಣಾ ಪದ್ಧತಿ, ಇದನ್ನೆಲ್ಲನೂ ಕೂಡ ಸಂವಿಧಾನ ನಿಷೇಧ ಮಾಡಿದೆ. ದೇವದಾಸಿ ಪದ್ಧತಿ, ಬೆತ್ತಲೆ ಸೇವೆ, ಮೂಢನಂಬಿಕೆಗಳು, ಕಂದಾಚಾರಗಳು, ಇದೆಲ್ಲನೂ ಕೂಡ ನಿಷೇಧ ಮಾಡಿ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಎಲ್ಲರೂ ಕೂಡ ಓದಬೇಕು, ಶಿಕ್ಷಿತರಾಗಬೇಕು, ಸಂಘಟಿತರಾಗಬೇಕು, ಮುಖ್ಯ ವಾಹಿನಿಗೆ ಬರಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಹಿಳೆ ಪುರುಷ ಭೇದ ಭಾವ ಇಲ್ದಂಗೆ ಪ್ರತಿಯೊಬ್ಬರು ಕೂಡ ಸಮಾನರು. ಒಬ್ಬ ವ್ಯಕ್ತಿ ಒಂದು ಮೌಲ್ಯ, ಒಂದು ಘನತೆ, ಒಂದು ಓಟು ಅಂತ ಏನಾದ್ರೂ ಸಂವಿಧಾನದಲ್ಲಿ ಸಮಾನತೆ ಇದೆ ಅಂದ್ರೆ ಅದು ಭಾರತದ ಸಂವಿಧಾನದಲ್ಲಿ ಮಾತ್ರ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇಂಥ ಒಂದು ಸ್ವಚ್ಛಂದವಾದಂತಹ ಮನುಷ್ಯನ ಪರವಾಗಿರ್ತಕ್ಕಂಥ, ಜೀವ ಪರವಾಗಿರ್ತಕ್ಕಂಥ ಸಂವಿಧಾನವನ್ನ ಉಳಿಸ್ಕೋಬೇಕಾಗಿದೆ, ಬೆಳೆಸಬೇಕಾಗಿದೆ. ಸಂವಿಧಾನ ವಿಕಾಸ ಆಗ್ಬೇಕಾಗಿದೆ. ಸಂವಿಧಾನ ವಿಕಾಸ ಆಗ್ತಿದ್ದ ಅನೇಕ ಕಾಯ್ದೆಗಳನ್ನ ರಚಿಸಿ ಸಂವಿಧಾನಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಸಂವಿಧಾನವನ್ನು ಅನೇಕ ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಪರಾಮರ್ಶೆ ಮಾಡಬೇಕು ಅಂತ ಸಂವಿಧಾನವನ್ನ ಹಿಂದೆ 2000 ಇಸ್ವಿಯಲ್ಲಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ ಹೇಳಿದ್ರು. ನಾವು ಬಹುದೊಡ್ಡ ಹೋರಾಟ ಮಾಡಿದ್ವಿ. ಬೆಂಗಳೂರಲ್ಲಿ ರಾಜಭವನದಲ್ಲಿ ಮುಖ್ಯ ಆಗ್ತಾ ಇದ್ದಾಗ ಲಾಠಿ ಚಾರ್ಜ್ ಆದಾಗ ಒಬ್ಬ ಕೌಗಿಲು ನಾಗರಾಜ ಅಂತ ಅಪ್ಪಿದ. ನನಗೂ ಕೂಡ ದೊಡ್ಡ ಏಟಾಯ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ವಿ. ಅನೇಕ ಜನ, ನನ್ನ ಜೊತೆಗೆ 100ಕ್ಕೂ ಹೆಚ್ಚು ಜನ ಗಾಯಾಳುಗಳಾದ್ರು. ನಾಡಗೌಡ ಆಯೋಗ ಆಯಿತು. ಈ ರೀತಿ ಸಂವಿಧಾನ, ಯಾರಾದ್ರೂ ಸಂವಿಧಾನಕ್ಕೆ ಕೈ ಹಾಕಿದ್ರೆ ಅವರು ಈ ದೇಶದಲ್ಲಿ ನಾಗರಿಕರ ಉಳಿಯಕ್ ಸಂದರ್ಭ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ನಿಮ್ಗೆ ನಾವು ಕೊಡ್ತಾ ಇದ್ದೇವೆ. ಸಂವಿಧಾನ ಯಾಕೆ ಅಷ್ಟು ಸಂವಿಧಾನದ ಮೇಲೆ ಅವ್ರಿಗೆ ಆಕ್ರೋಶ ಇದೆ ಅಂದ್ರೆ, ಸಂವಿಧಾನ ಮನುಷ್ಯರ ಮಧ್ಯೆ ಹಾಲಿನಂತೆ ಪ್ರೀತಿ ವಿಶ್ವಾಸ ಉಕ್ಕಬೇಕು ಅಂತ ಹೇಳೋದು ಇವ್ರಿಗೆ ಕಣ್ಣು ಕೆಂಪಾಗಿದೆ. ಮನುಷ್ಯರು ಎಲ್ಲರೂ ಸಮಾನರು ಅನ್ನೋದು ಇವ್ರಿಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವರು ಜಾತಿ ಭೇದ, ಸಂವಿಧಾನದಲ್ಲಿ ಜಾತಿ ಭೇದ ಇಲ್ಲ. ವರ್ಗ ಭೇದ, ಸಂವಿಧಾನದಲ್ಲಿ ವರ್ಗ ಭೇದ ಇಲ್ಲ. ಜಾತಿ ಭೇದ, ವರ್ಗ ಭೇದ, ಮತ, ಧರ್ಮ, ಜಾತಿ ಅನೇಕ ಭೇದ ಭಾವಗಳನ್ನ ಬಿತ್ತಿದ್ದಾರೆ. ಆದ್ರೆ ಸಂವಿಧಾನ ಬರೀ ಎಲ್ಲರೂ ಸಮಾನರು ಅಂತ ಹೇಳ್ತದೆ, ಮಹಿಳೆಯರು ಕೂಡ ಸಮಾನರು ಅಂತ ಹೇಳ್ತಾರೆ. ಈ ಮನುಷ್ಯ ವಿರೋಧಿಗಳು ಯಾರಿದ್ದಾರೆ ಅವರು ಇವತ್ತು ಅವತ್ತು ಸಂವಿಧಾನವನ್ನ ಬಾಬಾ ಸಾಹೇಬರು ಬರೆಯುವಂತ ಸಂದರ್ಭದಲ್ಲಿ, ಸಂವಿಧಾನ ಮಹಾಪಿತೃಗಳು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಯಾರು ವಿರೋಧ ಮಾಡಿದ್ರೋ ಅದೇ ಸಮಾಜ, ಅದೇ ಒಂದು ಪೂರ್ವಗ್ರಹ ಪೀಡಿತರು, ಫ್ಯಾಸಿಸ್ಟ್ ವ್ಯಕ್ತಿಗಳು ಇವತ್ತು ಸಂವಿಧಾನವನ್ನ ಹೈಜಾಕ್ ಮಾಡೋದಕ್ಕೆ, ಸಂವಿಧಾನವನ್ನು ತಿದ್ದೋದಕ್ಕೆ ಹೊರಟಿದ್ದಾರೆ. ಆದ್ರೆ ಸಂವಿಧಾನ ಜಾರಿಯಾಗಿ ಇವತ್ತು 77ನೇ ವರ್ಷದ ಸಂವಿಧಾನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 76 ವರ್ಷ ಸಂವಿಧಾನ ಜಾರಿಯಾಗಿ ಇವತ್ತಾಗಿದೆ. ಆದ್ರೆ ಇವತ್ತು ಕೂಡ ಬಡತನ ಇದೆ, ಅನಕ್ಷರತೆ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ.
ಅನೇಕ ತಾಳಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಬಡವರು, ದುರ್ಬಲ ವರ್ಗದವರು, ಕೆಳವರ್ಗದವರ ಮೇಲೆ ಕೊಲೆ, ಅತ್ಯಾಚಾರ, ದೌರ್ಜನ್ಯಗಳು ಅವ್ಯವತವಾಗಿ ನಡೀತಾ ಇದೆ. ಆಳುವ ವರ್ಗಗಳು ಮೌನವನ್ನು ಆಚರಿಸಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ, ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ, ರೈತರನ್ನ ಸಾಮಾಜಿಕ ನ್ಯಾಯ ಕೊಡೋದ್ರ ಮೂಲಕ ಅವ್ರನ್ನ ಮುಖ್ಯ ವಾಹಿನಿಗೆ ತರುವಂತ ಕೆಲಸ ಸಂವಿಧಾನ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ದಾರೆ. ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಮಾಡಿದ್ವಿ. ಯಾಕೆ ಬೆಂಬಲ ಮಾಡಿದ್ವಿ ಅಂದ್ರೆ ಸಂವಿಧಾನವನ್ನ ಬದಲು ಮಾಡಿಬಿಡ್ತಾರೆ ಅನ್ನೋ ಒಂದು ಕಾಬರಿಯಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಪಕ್ಷನ ಅಧಿಕಾರಕ್ಕೆ ತಂದ್ವಿ. ಇವರು 5 ಗ್ಯಾರಂಟಿಗಳನ್ನ ಕೊಟ್ಟರು, 5 ಗ್ಯಾರಂಟಿ. ಈ 5 ಗ್ಯಾರಂಟಿಗೆ 52,000 ಕೋಟಿ ಖರ್ಚಾಗ್ತದೆ ಅಂತ. 52,000 ಕೋಟಿ ಇವ್ರು ಖರ್ಚು ಮಾಡಿ 5 ಗ್ಯಾರಂಟಿಯನ್ನ ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿದೆ. ಆದ್ರೆ ಯಾರು ಹಣ ಬಳಸಿದ್ರಪ್ಪ? ಸಿದ್ದರಾಮಯ್ಯನವರು, ಅಹಿಂದ ನಾಯಕರು, ಅಹಿಂದ ನಾಯಕರ ಅಧಿಕಾರರು, ಪರಿಷ್ಠ ಜಾತಿಯವರ ಪರವಾಗಿರೋರು, ಹಿಂದುಳಿದವರ ಪರವಾಗಿರೋರು ಅಂತ ನಾವು ಭಾವನೆ ಮಾಡಿದ್ವಿ. ಆದ್ರೆ 5 ಗ್ಯಾರಂಟಿಗೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ, SCP TSP ಹಣ ಏನಿದೆ 50,000 ಕೋಟಿಗೂ ಹೆಚ್ಚು ಹಣವನ್ನ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗೆ ಹಾಕ್ಬಿಟ್ರು. ಪರಿಷ್ಠ ಜಾತಿಯವರು ಜಮೀನು ಕೊಡ್ಲಿಲ್ಲ, 1 ಎಕರೆ ಜಮೀನು ಎಲ್ಲೂ ಕೊಡ್ಲಿಲ್ಲ. 14 ನಿಗಮಗಳಲ್ಲಿ 1 ಪೈಸಾ 9 ಪೈಸಾ ಹಣ ಇಲ್ಲ. 1 ನಿವೇಶನ ಕೊಡ್ಲಿಲ್ಲ, 1 ಎಕರೆ ಜಮೀನು ಕೊಡ್ಲಿಲ್ಲ, 1 ಕೊಳವೆ ಬಾವಿ ಹಾಕ್ಸ್ಕೊಡ್ಲಿಲ್ಲ. ಹಾಸ್ಟೆಲ್ಗಳಲ್ಲಿ ಮಕ್ಕಳುಗಳಿಗೆ ಉಳಬಿದ್ದ ಅನ್ನ ಕೊಡ್ತಾ ಇದ್ದಾರೆ. ಸೊಸೈಟಿ ಅಕ್ಕಿಗಳನ್ನ ಹಾಸ್ಟೆಲ್ಗಳು, ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು, ಪರಿಶಿಷ್ಟ ಜಾತಿಯವರ ಮಕ್ಕಳ ಹಾಸ್ಟೆಲ್ಗಳಲ್ಲಿ, ವಿದ್ಯಾರ್ಥಿನಿ ಹಾಸ್ಟೆಲ್ಗಳಲ್ಲಿ ಉಳದ ಅನ್ನವನ್ನ, ಆಹಾರವನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2.5 ವರ್ಷದಿಂದ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಲಕ್ಷಾಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಕಳೆದ ವರ್ಷ ದಲಿತ ಸಂಘಟನೆಗಳ ಸಭೆಯಲ್ಲಿ ಕೇಳಿದೆ, 8,000 ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಂತೋಗಿದೆ ಸಾರಿ, ನೀವು ಇದಕ್ಕೆ ಕೊಡಿಸ್ತೀರಾ ಅಂತ. ಅಲ್ಲೇ ಕೇಳಿದ್ರು, ಅದು ಕೊಡೋದಕ್ಕೆ ನೋಡ್ರಿ ಅಂತ. ಏನು ಮಾಡ್ಲಿಲ್ಲ. ರೈತರು ಅನೇಕ ಜನ ಸತ್ತೋಗಿದ್ದಾರೆ, ಇವತ್ತು ಕೂಡ ಸಾಯ್ತಾ ಇದ್ದಾರೆ, ಸುದ್ದಿ ಆಗ್ತಾ ಇಲ್ಲ. 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ. ಪರಿಷ್ಠ ಜಾತಿಯವರ ಮೇಲೆ ಹಲ್ಲೆಗಳು, ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಅದರ ಬಗ್ಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ಬರೀ ರಾಜಕೀಯ ಮಾಡ್ಕೊಳ್ಳೋದ್ರ ಮೂಲಕ ಮುಂದುವರಿತಾ ಇದ್ದಾರೆ. ಕೇಂದ್ರದಲ್ಲಂತೂ ಬಿಜೆಪಿ ಗವರ್ಮೆಂಟ್ ಅಲ್ಲಿ SCP TSP ಕಾಯ್ದೆನೇ ಇಲ್ಲ. ಯಾವುದೇ ರಚನಾತ್ಮಕ ಕಾರ್ಯಕ್ರಮ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಅಲ್ಪಸಂಖ್ಯಾತರ ಉದ್ಧಾರಕ್ಕೆ ಕಾರ್ಯಕ್ರಮಗಳಿಲ್ಲ, ರೈತರ ಉದ್ಧಾರಕ್ಕೆ ಕಾರ್ಯಕ್ರಮಗಳಿಲ್ಲ. ಅಂದ್ರೆ ನಾನು ಇದು ಹೇಳಕ್ ಹೋಗ್ತಾ ಇರೋದೇನಂದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಸರ್ಕಾರಗಳು, ರಾಜ್ಯ ಕೇಂದ್ರ ಸರ್ಕಾರಗಳು 76 ವರ್ಷಗಳಿಂದ ನಡೆಸಲಿಲ್ಲ. ಇವರೆಲ್ಲ ಯಾರು? ಇವರು ಪಟ್ಟಭದ್ರ ಹಿತಾಸಕ್ತಿಗಳು. ಒಬ್ಬ MLA ಗೆದ್ದು ಬರ್ಬೇಕಾದ್ರೆ 25ರಿಂದ 50 ಕೋಟಿ ಖರ್ಚು ಮಾಡಬೇಕು ಒಂದು ಕ್ಷೇತ್ರದಲ್ಲಿ. ಒಬ್ಬ MP ಗೆಲ್ಲಬೇಕಂದ್ರೆ ಕನಿಷ್ಠ 100 ಕೋಟಿ ಖರ್ಚು ಮಾಡ್ಬೇಕು. ಅಂದ್ರೆ 100 ಕೋಟಿ ಖರ್ಚು ಮಾಡೋರು, 50 ಕೋಟಿ ಖರ್ಚು ಮಾಡೋರು MLA MP ಗೆದ್ದು ಬರೋಕೆ ಯಾರು? ಶ್ರೀಮಂತರು. ಅಂದ್ರೆ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಶ್ರೀಮಂತರ ಮಕ್ಕಳು, ಭೂಮಾಲೀಕರು, ಮಾರ್ವಾಡಿಗಳು, ಹಣವಂತರು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು, ಅಸ್ಪೃಶ್ಯತೆ ಅಂದ್ರೆ ಅಧಿಕಾರಹೀನತೆ. ನೀವು ಅನೇಕ ಜ್ವಲಂತ ಸಮಸ್ಯೆಗಳು ನಿರ್ಮೂಲನೆ ಆಗ್ಬೇಕಂದ್ರೆ ನೀವು ಅಧಿಕಾರಕ್ಕೆ ಬರಬೇಕು. ಸ್ವತಂತ್ರ ರಾಜಕೀಯ ಪಕ್ಷದಿಂದ ಮಾತ್ರ
ಸ್ವತಂತ್ರ ರಾಜಕೀಯ ಆಡಳಿತದಿಂದ ಮಾತ್ರ ಎಲ್ಲಾ ನಮ್ಮ ಸಮಸ್ಯೆಗಳಿಗೆ ವಿಮೋಚನೆಗೆ ಆದಿ. ಆದ್ರಿಂದ ರಾಜಕೀಯ ಅಧಿಕಾರ ರಾಜಮಾರ್ಗ, ಸ್ವತಂತ್ರ ರಾಜಕೀಯದಿಂದ ನೀವು ಮುಂದೆ ಬರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಜೊತೆಗೆ ಯುವಕರು, ಮಹಿಳೆಯರು, ರೈತರು, ಪ್ರಜ್ಞಾವಂತರು ಇವತ್ತು ವಿಧಾನಸೌಧಕ್ಕೆ, ಪಾರ್ಲಿಮೆಂಟ್ಗೆ ಬರಬೇಕಾಗಿದೆ. ಆ ಮೂಲಕ ಸಂವಿಧಾನವನ್ನ ಉಳಿಸಬೇಕಾಗಿದೆ, ಸಂವಿಧಾನವನ್ನು ಬೆಳೆಸಬೇಕಾಗಿದೆ. ಆ ಮೂಲಕ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆಯ ದಿನ ನಾವು 1 ವರ್ಷಗಳ ಕಾಲ ಇಡೀ ಹಳ್ಳಿಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನ ತೀವ್ರಗೊಳಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ದೊಡ್ಡಬೇಗೂರಿನ ಈ ಸಭೆಯಲ್ಲಿ ನಾವು ಹೇಳ್ತಾ ಇದ್ದೇನೆ. ಹಾಗೇನೆ ನಾವು ಇವತ್ತು ಇಡೀ ದಿನ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಭೆನ ನಮ್ಮ ಕಚೇರಿನಲ್ಲಿ ವಿಜಯನಗರದಲ್ಲಿ ಇವತ್ತು ನಡೆಸಿದ್ದೇವೆ. ವಿಜಯನಗರದಲ್ಲಿ ಇವತ್ತು ಇಡೀ ದಿನ ನಡೆದಂತ ಸಭೆಯಲ್ಲಿ ನಾವು ಈ ಕಾರ್ಯಕಾರಿ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದೇವೆ. ಈಗಾಗಲೇ ಕಳೆದ 15 ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಆಂದೋಲನವನ್ನ ಮಾಡ್ಕೊ ಬಂದಿದ್ದೇವೆ. ಇವತ್ತು ಗಣರಾಜ್ಯ 77ನೇ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ದಿನಾಚರಣೆ ಏನಿದೆ, ಈ ದಿನಾಚರಣೆಯ ಅಂಗವಾಗಿ 1 ವರ್ಷಗಳ ಕಾಲ 78ನೇ ಸಂವಿಧಾನ ದಿನಾಚರಣೆವರೆಗೂ ಕೂಡ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನ ನಾವು ಮುಂದುವರಿಸ್ತೇವೆ. ಹಾಗೇನೆ ಮತ ಜಾಗೃತಿಯನ್ನ ಮಾಡ್ತೇವೆ. 2028ಕ್ಕೆ ರಾಜ್ಯದಲ್ಲಿ ನಡೆಯುವಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಧಾನಸೌಧದ 3ನೇ ಫ್ಲೋರ್ನಲ್ಲಿ ಸರ್ಕಾರವನ್ನು ರಚಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನಾವೀಗಾಗಲೇ ಆಂದೋಲನಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ, ನಾವು 2028ಕ್ಕೆ ರಾಜಕೀಯ ಕ್ರಾಂತಿ ಈ ರಾಜ್ಯದಲ್ಲಿ ಆಗ್ತದೆ. ಈ ರಾಜಕೀಯ ಕ್ರಾಂತಿ ಆಗೋದ್ರಿಂದ ಕಾಂಗ್ರೆಸ್ ಬಿಜೆಪಿ ದಳಕ್ಕೆ ಎದೆ ಡವಾಡವ ಬಡ್ಕಂತ ಇದೆ. ಅವರು ಬೇದಿ ಕಿತ್ಕೊಳ್ಳೋ ಅಂತ ಕೆಲಸ ಆಗಿದೆ. ಈಗ ಏನ್ ರಾಜಕಾರಣಿಗಳು ಇವತ್ತು ಇಡೀ ರಾಜಕೀಯವನ್ನ ಗುತ್ತಿಗೆ ಹಾಕಿರಂತವ್ರು, ರಾಜಕೀಯವನ್ನ ಕಬ್ಜಾ ಮಾಡಿರಂತವ್ರು, ಇಡೀ ದೇಶದ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿರುವಂತ ಸಮಾಜಗಳು, ಸರ್ಕಾರಗಳು ಏನಿದಾವೆ, ಇವ್ರಿಗೆ ಇವತ್ತು ಅವರ ಎದೆ ಬಡಿತ ಜಾಸ್ತಿ ಆಗಿದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನ ಮುಂದುವರಿಸ್ತಾ ಇದ್ದೇವೆ. ಕಾಂಚೀರಾಮಜಿಯವರ ಹೋರಾಟವನ್ನ ಮುಂದುವರಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದ ಹಿರಿಯ ಮುಖಂಡರು, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಾಸನದ ಚಳುವಳಿ ಅಧಿಕಾರರು, ಇವರ ಚಳುವಳಿಗಳನ್ನ ನಾವು ಕೊಂಡೊಯ್ತೇವೆ. ಅದಕ್ಕೋಸ್ಕರ ನಮ್ಮ ಹೋರಾಟಗಾರರು ನೀವು ನಮ್ಮ ಜೊತೆಗೆ ಬೆಂಬಲವಾಗಿ ನಿಲ್ಬೇಕು ಅನ್ನೋ ಮಾತನ್ನ ತಮ್ಮಲ್ಲಿ ಕೇಳ್ಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1936ರಿಂದ 1956ರವರೆಗೂ ರಾಜಕೀಯ ಹೋರಾಟವನ್ನ, ಸಂಸತ್ ಹೋರಾಟವನ್ನ ಮಾಡಿದ್ದಾರೆ. ಸಂಘಟನೆಗಳು, ಚಳುವಳಿಗಳು, ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಮತ್ತೆ ಅವರ ಮಾರ್ಗಗಳನ್ನ, ಅವರು ಕೈಗೊಂಡಂತ ನಿಲುವುಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಈ ದೇಶದಲ್ಲಿ ಇರ್ತಕ್ಕಂಥ ಬಹುಜನರು ಒಟ್ಟಾಗಬೇಕಾಗಿದೆ. ದೇಶದಲ್ಲಿ 40 ಕೋಟಿ ಪರಿಶಿಷ್ಟ ಜಾತಿ ಪಂಗಡಗಳಿದೆ, 30 ಕೋಟಿ ಮುಸ್ಲಿಮರಿದ್ದಾರೆ, 2 ಸೇರಿ 70 ಕೋಟಿ ಪರಿಶಿಷ್ಟ ಜಾತಿಯ ಪಂಗಡಗಳು, ಮುಸ್ಲಿಮರು ಮತದಾರರಿದ್ದಾರೆ ದೇಶದಲ್ಲಿ. ನೀವೆಲ್ಲರೂ ಕೂಡ ಬರೀ ಚುನಾವಣೆ ಸಂದರ್ಭದಲ್ಲಿ ಎಂಡಗಳಿಗೆ, ಹಣಕ್ಕೆ, ಆಸೆ ಅಮಿಷಕ್ಕೆ ಒಳಗಾಗ್ತಾ ಇದ್ರಿ. ಅದರಿಂದ ಈ ದೇಶವನ್ನ ಕಟ್ಟಕ್ಕಾಗ್ತಾ ಇಲ್ಲ. ಇವ್ರಿಷ್ಟು ಆಡಳಿತ ಮಾಡಿದ್ರು ಕೂಡ 76 ವರ್ಷ ಈ ದೇಶವನ್ನು ಸ್ವತಂತ್ರ ಸಂವಿಧಾನ ಜಾರಿಯಾಗಿ 76 ವರ್ಷಗಳಿಂದ ಏನು ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ, ಈ ಅಧಿಕಾರವನ್ನ ಕೇಂದ್ರ ರಾಜ್ಯ ಸರ್ಕಾರ ಹಿಡಿದು ಆಡಳಿತ ಮಾಡಿದ್ರು ಕೂಡ ಬಡತನ, ಅನಕ್ಷರತೆ, ನಿರುದ್ಯೋಗ, ಸ್ವಜನ ಪಕ್ಷಪಾತ, ತೀವ್ರ ಭ್ರಷ್ಟಾಚಾರ ಈ ದೇಶದಲ್ಲಿ ಮುಳುಗಟ್ಟಿದೆ. ಈ ದೇಶ
ತಲ್ಲಣಿಸಿದೆ. ಅದಕ್ಕೋಸ್ಕರ ಈ ದೇಶದ ಜನರನ್ನ ವಿಮೋಚನೆ ಮಾಡಕ್ಕೋಸ್ಕರ, ಈ ದೇಶವನ್ನು ವಿಮೋಚನೆ ಮಾಡಕ್ಕೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಇದಕ್ಕೋಸ್ಕರ ನಾಗರಿಕರು, ವಿದ್ಯಾವಂತರು, ಪ್ರಗತಿಪರರು ನಮ್ಗೆ ಬೆಂಬಲವಾಗಿ ನಿಂತು ಈ ಸಂವಿಧಾನವನ್ನ ಉಳಿಸಬೇಕು. ಸಂವಿಧಾನದ ಜಾಗೃತಿ ಆಂದೋಲನವನ್ನ ತಾವೆಲ್ಲನೂ ಕೂಡ ಅತ್ಯಂತ ಪ್ರೀತಿಯಿಂದ ಪ್ರಭಾವಿತವಾಗಿ ಬೆಂಬಲಿಸಬೇಕು ಅಂತ ಅತ್ಯಂತ ವಿನೀತವಾಗಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇನೆ. ಜೈ ಭೀಮ್, ಜೈ ಭಾರತ್.